ಒಂದು ದೊಡ್ಡ ಕಾಡಿನಲ್ಲಿ ಸಿಂಹ ರಾಜನಾಗಿತ್ತು. ಎಲ್ಲಾ ಪ್ರಾಣಿಗಳು ಸಿಂಹನಿಗೆ ಭಯಪಡುತ್ತಾ ಬದುಕುತ್ತಿದ್ದವು. ಒಂದು ದಿನ ಸಿಂಹ ನಿದ್ದೆ ಮಾಡುತ್ತಿದ್ದಾಗ ಒಂದು ಚಿಕ್ಕ ಇಲಿ ಅದರ ಮೇಲೆ ಓಡಾಡಿತು. ಸಿಂಹ ಕೋಪದಿಂದ ಇಲಿ ಹಿಡಿದುಕೊಂಡಿತು. ಸಿಂಹ, ನಿನ್ನಂಥ ಚಿಕ್ಕ ಪ್ರಾಣಿ ನನಗೇನು ಉಪಕಾರ ಮಾಡಬಹುದು? ಇಲಿ ನಡುಗುತ್ತಾ ಹೇಳಿತು, ದಯವಿಟ್ಟು ಬಿಡಿ ಸ್ವಾಮಿ, ಒಮ್ಮೆ ನಾನು ನಿಮಗೆ ಸಹಾಯ ಮಾಡಬಹುದು. ಸಿಂಹ ನಗುತ್ತಾ ಇಲಿ ಬಿಡುತ್ತದೆ. ಕೆಲ ದಿನಗಳ ನಂತರ ಸಿಂಹ ಬೇಟೆಗಾರರ ಬಲೆಗೆ ಸಿಲುಕುತ್ತದೆ. ಎಷ್ಟೇ ಪ್ರಯತ್ನಿಸಿದರೂ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಸಿಂಹ ಜೋರಾಗಿ ಕೂಗುತ್ತದೆ, ಯಾರಾದರೂ ನನಗೆ ಸಹಾಯ ಮಾಡಿ. ಆ ಶಬ್ದ ಕೇಳಿದ ಇಲಿ ಓಡಿಬರುತ್ತದೆ. ಬಲೆಯನ್ನು ಕಚ್ಚಿ ಕಚ್ಚಿ ಕತ್ತರಿಸುತ್ತದೆ. ಸಿಂಹ ಮುಕ್ತವಾಗುತ್ತದೆ. ಸಿಂಹ ತಲೆ ತಗ್ಗಿಸಿ ಹೇಳುತ್ತದೆ, ನಿಜವಾದ ಶಕ್ತಿ ದೇಹದಲ್ಲಿಲ್ಲ, ಹೃದಯದಲ್ಲಿದೆ. ಇಲಿ ನಗುತ್ತಾ ಹೇಳುತ್ತದೆ, ಸಣ್ಣವರನ್ನು ತುಚ್ಛವಾಗಿ ನೋಡಬೇಡಿ ಸ್ವಾಮಿ.